ಎತ್ತರ ಸ್ಥಾನ ಒಂದು ಖರ್ಗೆ ಅವ್ರಿಗೆ ಹಾಕಿಕೊಡ್ರಿ. ಅಲ್ಲಿ ನಿಮಗಿಂತ ಎತ್ತರ ಸ್ಥಾನ ಒಂದು ಹಾಕಿಕೊಡ್ರಿ. ಇಲ್ಲ ಪ್ರಿಯಾಂಕಾ ಆರೋಗ್ಯಕ್ಕೆ ಏನಾರು ಆಗಬೇಕು. ಬಹಳ ಹೀಟ್ ಆಗಬಾರ್ದು, ಬಹಳ ಹೀಟ್ ಆಗಬಾರ್ದು. ಆರೋಗ್ಯಕ್ಕೆ ಏನಾರು ಆಗಬೇಕು. ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ಸುನೀಲ್ ಮೊನ್ನೆ 3 ಬಾಯಿ ಎಲೆಕ್ಷನ್ ಮಾಡೇ ಬಂದ ಮಂತ್ರಿಗಳು ಯಾಕೆ ಇದ್ ಮಾಡ್ತೀರಿ? ಈಗ ಮಾಡಿಲ್ವಾ? ಈಗ 2 ಬರ್ತಾವ ಮಾಡಲ್ಲ. ಅಧ್ಯಕ್ಷರೇ ದಯವಿಟ್ಟು ನೋಡಿ, ಈ ಒಂದ್ ಸೆಕೆಂಡ್, ನಿಮ್ಗೆಲ್ಲ ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಗಿ ಮುಂದೆ ಹೋಗ್ಬೇಕಾ ಬೇಡವಾ? ಅದೇ ಅನ್ನ ಇದೇ ರೀತಿ ಅದು ಮುಗೀತು. ಅವ್ನು ಕೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಕ್ಲಾರಿಫಿಕೇಶನ್ ಬೇಕಾದ್ರೆ ಹೇಳ್ತಾರೆ. ಅದರ ಮಧ್ಯೆ ನೀವು ಮಾತಾಡುದು, ಅವ್ರು ಮಾತಾಡೋದು, ಇಲ್ಲಿ ಮಾತಾಡಿ ಏನೆಲ್ಲ ಮಾತಾಡಿಕೊಂಡು ಸಮಯ ನಿಗದಿಪಡಿಸೋದು ನಮ್ಗೆ ವೇಸ್ಟ್ ಆಗುದಲ್ಲ. ಏನದೊಂದು ನ್ಯಾಯಪೈಸೆ ಆಯ್ತು. ಯಾರು ತಪ್ಪದ ಯಾರ್ದು ತಪ್ಪು ಕೆಲವು ಹೆಚ್ಚು ಕಮ್ಮಿ ಆಗುದಿಲ್ಲ. ಕರ್ತವ್ಯದಿಂದ ತೆಗಿಸ್ತೀರಲ್ಲ, ಚರ್ಚೆ ಮಾಡ್ತೇನೆ ಇದ್ರ ಬಗ್ಗೆ. ತೆಗಿಸ್ತೀರಾ ಹೇಳಿ, ಅಲ್ಲಿ ನೋಡ್ತೇನೆ, ಡಿಸ್ಕಸ್ ಮಾಡ್ತೇನೆ. ನಾನು ನಿಮ್ಮದು ಬಿಟ್ಬಿಡ್ತೀರಿ. ನೀವು ಆ ಸ್ಥಾನದಲ್ಲಿ ಗೌರವ ಕೊಡಬೇಕು, ನಾವು ಬಿಡ್ತೀರಿ. ಅವ್ರು ಹೇಳಿರೋದನ್ನ ನೀವು ಹೇಳ್ಬೇಕು. ಇಲ್ಲ ಕಡತದಿಂದ ಫಸ್ಟ್ ಟೈಮ್ ಆಗಿದೆ, ನಾವೆಲ್ಲ ಮಾಡಬೇಕು. ಅಧ್ಯಕ್ಷರೇ ನೋಡಿ, ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ. ನೋಡಿ, ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡು ಹೋಗಕ್ಕೆ ಬರ್ಬೇಕು ಇನ್ಮೇಲೆ. ಅದರಿಂದ ಆಗಲ್ಲ. ಹಂಗೆ ಯಾರು ಇಲ್ಲೇ ಹೇಳ್ದಲ್ಲ ಸುಳ್ಳಿರೋದು ಅಂತ ಹೇಳಿದೆ. ಅಪೋಸಿಷನ್ ಆಗಿದ್ದವರೆಲ್ಲ ಸುಳ್ಳು ಅಂತ ಹೇಳಿದೆ. ನೀವು ಸುಳ್ಳು ಹೇಳಿ, ಸರ್ಕಾರ ಸುಳ್ಳು ಹೇಳ್ಬಾರ್ದು. ನೀವೀಗ ಹೇಳುವಂತ ಅಪೋಸಿಷನ್ ನಲ್ಲಿ ಯಾರ್ಯಾರಿದ್ರು ಎಲ್ಲ ಸುಳ್ಳು ಹೇಳಿರೋದು ಅಂತ ರೂಲಿಂಗ್ ಪಾರ್ಟಿಯವರು ಪ್ರತಿಪಕ್ಷ ನೀವ್ ಹೇಳುವ ಮಾತು ಇಡೀ ಸದನಕ್ಕೆ ಒಂದು ಕರೆಕ್ಟ್ ಸಂದೇಶ ಕೊಡ್ತಾ ಇದ್ದೀರಿ. ಈಗ ನೀವು ವಿಚಾರಗಳು ಕೇಳಿದಾರೆ ಕ್ಷಮಾಪಣೆ ಅದ ಕೇಳಿ ಹೇಳಿದ್ರಲ್ಲ ಅವರು. ಹೇಳಿ ನಮ್ಮ ಭಾಷೆ, ರಾಜಕಾರಣದ ಭಾಷೆ ಎಲ್ಲ ಕ್ಷಮ ಕೇಳ್ಬೇಕು. ಮನೆ ಅಧ್ಯಕ್ಷರೇ, ಅಶೋಕಣ್ಣ 1 ಮಿನಿಟ್. ಈಗ ಮನೆ ಅಧ್ಯಕ್ಷರೇ, ಅವ್ರಿಗೆ ಏನ್ ಹೇಳಿದ್ದಾರೆ ಅನ್ನೋದು ನಮಗೂ ಅರ್ಥ ಆಗಿಲ್ಲ, ನಿಮಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ನಾನು ಕೇಳಿದ್ದು, ನೀವು ತಪ್ಪು ಕೊಟ್ಟಿದ್ದೀರಾ ಇಲ್ಲ ಫಸ್ಟ್ ಹೇಳ್ಬೇಕು. ಅವರು ಈ ಸದನಕ್ಕೆ ಮಾಹಿತಿ ತಪ್ಪು ಬಂದಿದೆ, ಯಾವ ಅಧಿಕಾರಿ ಕೊಟ್ಟರು ಅನ್ನೋದಾದ್ರೂ ಹೇಳಿ. ಇಂಥ ಅಧಿಕಾರಿ ಕೊಟ್ಟರು ಅಂತ ಹೇಳಿ. ಇದಾಗಿದೆ ಸದನಕ್ಕೆ, ನನ್ನಿಂದ ತಪ್ಪಾಗಿದೆ ಅಷ್ಟೇ. ಇನ್ನೇನು ಬೇರೆ ನಾವು DBT